ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ಅವಲಕ್ಕಿ ದೋಸೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಮೆಜರ್ಮೆಂಟ್ ಪ್ರಕಾರ ಹೇಳ್ತೀನಿ. 1-2 ಕಪ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ದಪ್ಪದ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ. ಅಕ್ಕಿಯಲ್ಲಿ ಅರ್ಧದಷ್ಟು ಅವಲಕ್ಕಿಯಲ್ಲಿ ಅರ್ಧದಷ್ಟು ಉದ್ದಿನಬೇಳೆ. ತುಂಬ ಚೆನ್ನಾಗಿರುತ್ತೆ ದೋಸೆ ಇದು. ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು. ತುಂಬ ಟೇಸ್ಟ್ ಇರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಇನ್ನೊಂದು 2-3 ಸಾರಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. ತೊಳೆದು ನೀರು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಸುಮಾರು ಇದು 6-8 ಗಂಟೆ ಕಾಲ ನೆನಿಬೇಕಾಗುತ್ತೆ ಅಕ್ಕಿ. ಎಷ್ಟು ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸ್ನೇಹಿತರೆ, ನಾನು ಇದನ್ನ ತೊಳೆದು ನೀಟಾಗಿ ರಾತ್ರಿ ಹೊತ್ತು ಬೆಳಗ್ಗೆ ನೆನೆಸಿಟ್ಟೆ, ಅಂದರೆ 12 ಗಂಟೆ ಹಂಗೆ. ಮತ್ತು ರಾತ್ರಿ 7:30-8 ಗಂಟೆಗೆ ಹಂಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಈಗ ಮೆತ್ತಗೆ ಹಾಕ್ಕೋಬೇಕು, ಹಿಟ್ಟು ದಪ್ಪನೂ ಇರಬೇಕು. ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ವ್ಯೂಸ್ ಬರ್ತಿದೆ ಬಟ್ ಸಬ್ಸ್ಕ್ರೈಬ್ಗಳಾಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮೀ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ನುಣ್ಣಗಿರಬೇಕು, ತುಂಬ ಮೆತ್ತಗಿರಬೇಕು. ಇಡ್ಲಿಗಾದರೆ ಒಂದು ಸ್ವಲ್ಪ ದಪ್ಪ ಇದ್ದರೂ ಕರ್ಕರಿ ಇದ್ದರೂ ಚೆನ್ನಾಗಿ ಬರುತ್ತೆ. ಈ ಅವಲಕ್ಕಿ ದೋಸೆಗಂತೂ ಹಿಟ್ಟು ಮೆತ್ತಗೆ ಸಾಫ್ಟಾಗಿರಬೇಕು, ದಪ್ಪ ಇರಬೇಕು. ತೆಳುವಾದರೆ ದೋಸೆ ಬರಲ್ಲ, ಯಾಕಂದರೆ ಇದು ತುಂಬ ಸಾಫ್ಟ್ ಅಲ್ಲ ಅವಲಕ್ಕಿ, ಅದಕ್ಕೆ. ಈಗ ಎಲ್ಲ ಮಿಕ್ಸಿಗೆ ಹಾಕಿ ರಾತ್ರಿ ಹೊತ್ತು ನೆನೆಸಿಟ್ಕೊತಾ ಇದ್ದೀನಿ. ಬೆಳಗ್ಗೆವರೆಗೂ ಅದು ನನಗೆ ಬಿಡೋಣ. ಪ್ಲೇಟ್ ಮುಚ್ಚಿಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹುಳಿ ಬರುತ್ತಲ್ಲ ಹಿಟ್ಟು, ದೋಸೆ ಚೆನ್ನಾಗಿ ಬರುತ್ತೆ. ದೋಸೆ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಎಲ್ರಿಗೂ ಇಷ್ಟ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಇಲ್ಲ ನೀವು ಯಾವ ಥರ ಮಾಡ್ತೀರಾ ಅಂತಾದರೂ ಕಾಮೆಂಟಲ್ಲಿ ಹೇಳಿ. ಈಗ ಬೆಳಗ್ಗೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಹುಳಿ ಬಂದಿದೆ ದೋಸೆ ಹಿಟ್ಟು. ಈಗ ಚಟ್ನಿ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಕಡಲೆ ಬೀಜ 1-2 ನಿಮಿಷ ಹುರ್ಕೊಂಡಿದ್ದಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇವು ಸ್ವಲ್ಪ ಖಾರ ಕಡಿಮೆ ಇದೆ, ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಅಂದ್ಕೊತೀರೇನೋ. ಈಗ ಕಡಲೆ ಬೀಜ ಹುರಿದು ಅದನ್ನು ಹೊಟ್ಟು ತೆಗೆದಿಟ್ಕೊಂಡೆ. ಈಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಹಸಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಪುದೀನ ಇದ್ದರೂ ಹಾಕ್ಕೋಬೋದು, ನನ್ನ ಹತ್ರ ಇರಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬಂದೆ. ಇದಕ್ಕೆ ಬೇಕಾದರೆ ಒಗ್ಗರಣೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನೇನು ಒಗ್ಗರಣೆ ಹಾಕ್ಕೊಳ್ಳಿಲ್ಲ. ನನಗೆ ಈ ಥರ ಚಟ್ನಿ ಹಸಿ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಇಷ್ಟ ತಿನ್ನೋದಕ್ಕೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಚಟ್ನಿಗೆ. ಸ್ನೇಹಿತರೆ, ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪದೇ ಪದೇ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ದೋಸೆ ಹಿಟ್ಟಿಗೆ ಸೋಡಾ ಏನು ಸೇರಿಸ್ಕೊಳ್ಳಲ್ಲ ನಾನು, ನೆಸ್ಸಿಟಿ ಇಲ್ಲ ಇದಕ್ಕೆ ಸೋಡಾನು, ಯಾಕಂದರೆ ಮೆತ್ತಗೆ ಬರುತ್ತೆ ಇದು ದೋಸೆ. ಇನ್ನೊಂದು ನೆನೆಸೋವಾಗ ಸ್ವಲ್ಪ ಜನ ಮೆಂತ್ಯ ಹಾಕ್ಕೊತಾರೆ. ಮೆಂತ್ಯ ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಹೋಗುತ್ತೆ, ದೋಸೆ ಬರೋದು ಚಾನ್ಸಸ್ ಇರಲ್ಲ. ಇದು ಅವಲಕ್ಕಿ ದೋಸೆಗೆ ಮೆಂತ್ಯ ಹಾಕ್ಕೋಬೇಡಿ. ಇದು ಹಿಟ್ಟು ಇನ್ನೂ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಇನ್ನೂ ತುಂಬ ಸಾಫ್ಟ್ ಇರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು. ನಿಮ್ಗೆ ಇಷ್ಟ ಆದರೆ ನನಗೆ ಕಾಮೆಂಟಲ್ಲಿ ಹೇಳಿ ಹೇಗಿದೆ ದೋಸೆ ಅಂತ. ಮೊದಲು ದೋಸೆ ಒಂದು ಸ್ವಲ್ಪ ಚೆನ್ನಾಗಿ ಬರಲ್ಲ, ಎಲ್ರಿಗೂ ಅದು ಗೊತ್ತಿರೋದೆ. ನನ್ನ ತವ ಒಂದು ಸ್ವಲ್ಪ ಹಳೇದು ಸ್ನೇಹಿತರೆ, ಅದನ್ನ ಇಗ್ನೋರ್ ಮಾಡಿ. ನೋಡಿ ದೋಸೆ ಎಷ್ಟು ಸಾಫ್ಟ್ ಬಂದಿದೆ. ಚಟ್ನಿ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟ್ ಇದೆ ಸ್ನೇಹಿತರೆ, ದೋಸೆ ತಿಂದರೆ ತುಂಬ ಸಾಫ್ಟ್ ಇದೆ, ತುಂಬ ಟೇಸ್ಟ್ ಇದೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.